Ya tu apa sih? Anu bagi mungkin ama. Jariji. Jariji. Kodo. Potuna tadi. ದೋಸೆ ತಿನ್ನುವುದು ನಂದೀಶ ದೋಸೆ ತಿನ್ನುವುದಾ ನೀವು ಗಾತಮ್ಮ ನಾನಿವಾಗ ದಿಶನನ್ನು ವಿಟ್ಲ ತನಕ ಬಿಟ್ಟು ಆಮೇಲೆ ನನಗೆ ಸ್ವಲ್ಪ ಮೆಟೀರಿಯಲ್ ಆಗಬೇಕು ಹಾಗೆ ಮೆಟೀರಿಯಲ್ ಎಲ್ಲ ತೆಕ್ಕೊಂಡು ಬರೋದು. ದಿಶನಿಗೆ ಮಧ್ಯಾಹ್ನ ನಂತರ ಡ್ಯೂಟಿ ಫುಲ್ ಕಪ್ಪು ಡ್ರೆಸ್ ಅದೇನಾ ದಾಯಿದದ್ದಿ ಬಲ ದಿಶನಿಗೆ ಮಧ್ಯಾಹ್ನ ನಂತರ ಡ್ಯೂಟಿ ಅದಾ ನೈಟ್ ಡ್ಯೂಟಿ ಹಾಗಾಗಿ ಇವಾಗ 2 ಗಂಟೆಗೆ ಹೋಗ್ತಾಳೆ. ನೀವೆಷ್ಟು ಮಿಸ್ ಮಾಡ್ಕೊಂಡಿದ್ದೀರಿ ನಮ್ಮ ದಿಶನನ್ನು ಮಿಸ್ ಮಾಡ್ತೋದಿಪ್ಪ ಯಾರು ಈ ವಿಡಿಯೋ ನಾನು ಮಿಸ್ ಮಾಡ್ಕೊಂಡ್ಯಾರ. ಬಾಯ್ ನನ್ನ ಕ್ಲೇಟ ಬಾಯ್. ನೆಕ್ಸ್ಟ್ ಸಂಡೇ ಇವಾಗ ನಾನು ಮಗಳನ್ನು ಬಸ್ಸಿಗೆ ಬಿಟ್ಟು ಮೆಟೀರಿಯಲ್ ಶಾಪಿಗೆ ಬಂದಿದ್ದೇನೆ. ದುರ್ಗಾ ಮೆಟೀರಿಯಲ್ ಶಾಪ್ ಇದು. ಇಲ್ಲಿ ನಮಗೆ ಬೇಕಾದೆಲ್ಲ ಸಿಗ್ತದೆ, ಎಲ್ಲ ಐಟಮ್ಸ್ ಸಿಗ್ತದೆ. ಇದು ಇರೋದು ವಿಟ್ಲದಲ್ಲಿ. ಹಾಗೆ ಈ ಬಟನ್ ಉಂಟಲ್ಲ, ಇದು ಯಾವ ಕಲರ್ ಬ್ಲೌಸಿಗೂ ಇರ್ಬೋದು. ನಾವು ಸ್ಯಾರಿ ಬ್ಲೌಸಿಗೆ ಕೆಲವರು ಪ್ರಾಯದವರಿಗೆ ಇಂಥ ಉಕ್ಸ್ ಬೇಕಾಗ್ತದೆ, ಅದಕ್ಕೆ ಯಾವ ಕಲರಿಗೂ ಇದಿಡ್ಬೋದು. ಹಾಗೆ ಕಾಪರ್ ಬೀಡ್ಸ್, ಇದು ಸಿಲ್ವರ್ ಬೀಡ್ಸ್. ಇದು ನನಗೆ ನನ್ನೊಂದು ಬ್ಲೌಸಿಗೆ ಬೇಕಿತ್ತು, ಅದಕ್ಕೋಸ್ಕರ ತಗೊಂಡೆ. ಇದಕ್ಕೆ ರೇಟ್ ಮಾತ್ರ ಜಾಸ್ತಿ, ನನಗೆ ತುಂಬ ಇಷ್ಟ. ಇಲ್ಲೆಲ್ಲಿ ಸಿಗೋದಿಲ್ಲ, ಇಂಥದ್ದೆಲ್ಲ ಬೇಕಿದ್ದರೆ ದೂರವೇ ಹೋಗಬೇಕಷ್ಟೆ ನನಗೆ. ಆಮೇಲೆ ಒಂದು ಕತ್ತರಿ ತಗೊಂಡೆ ನೋಡಿ, ಇದು ನೂಲು ಕಟ್ ಮಾಡಲಿಕ್ಕೆ. ಹಾಗೆ ಇದು ನೂಲು ಕೂಡ ಹಾಗೆ ನಾವು ಹೀಗೆ ಬಾಕ್ಸ್ ತಗೊಂಡ್ರೆ ಸ್ವಲ್ಪ ಕಡಿಮೆಗೆ ಸಿಗ್ತದೆ. ನನಗೆ ಚಾಲೆಂಜ್ ನೂಲೇ ಬೇಕು. ಹಾಗೆ ಇವಾಗ ಚಾಲೆಂಜ್ ನೂಲು ಬರೋದಿಲ್ಲ, ಟ್ಯಾಲಿ ನೂಲಂತೆ ಅದಕ್ಕೆ. ಆಮೇಲೆ ಇದು ನನ್ನೊಂದು ಟಾಪ್ ಉಂಟು, ಹಳೇದಂದರೆ ನನಗೆ ಮದುವೆಗೆ ಮುಂಚೆ ಇದೆ ಒಂದು ಟಾಪು ವೆಲ್ವೆಟ್. ಆ ಟಾಪಿಗೆ ಸ್ಲೀವ್ ಇಲ್ಲ, ಸ್ಲೀವ್ಲೆಸ್ ಅದು. ಹಾಗಾಗಿ ಅದಕ್ಕೆ ಸ್ಲೀವ್ ಇಡುವ ಅಂತ, ಏಜ್ ಆದಾಗಿ ನಮ್ಮ ಫ್ಯಾಷನ್ ಕೂಡ ಚೇಂಜ್ ಆಗ್ತದಲ್ಲ, ಹಾಗಾಗಿ ಅದಕ್ಕೆ ಸ್ಲೀವ್ ಇಡುವ ಅಂತ ನಾನು. ಇದು ವೆಲ್ವೆಟ್ ಆದ ಕಾರಣ 170. ಹಾಗೆ ನಾನು 1/4 ಮೀಟರ್ ತಗೊಂಡಿದ್ದನು. ಇದೆಲ್ಲ ನನಗೆ ಕೆಲವು ನೆಟ್ಟೆಡ್ ಬ್ಲೌಸ್ ಇರ್ತದಲ್ಲ, ಅದಕ್ಕೋಸ್ಕರ ಇಂಥ ಬ್ಲೌಸಿಗೆ ನಾವು ಕಾಟನ್ ಇಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇಂಥ ಲೈನಿಂಗ್ ತರಲಿಕ್ಕೆ ಅಂತಲೇ ಹೋಗಿತ್ತು. ಆಮೇಲೆ ಒಬ್ಬರಿಗೆ ಪ್ಯಾಂಟ್ ಪೀಸ್ ಎಲ್ಲ ಆಗಬೇಕಿತ್ತು, ಹಾಗಾಗಿ ಇದು ಪ್ಯಾಂಟ್ ಪೀಸ್ ಕೂಡ ತಗೊಂಡು ಬಂದಿದ್ದೇನೆ. ಇಷ್ಟೆಲ್ಲ ನಮಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ, ಎಲ್ಲ ಸಿಗ್ತದೆ ಅಲ್ಲಿ, ಎಂಥ ಕಲರ್ ಬೇಕಿದ್ದರೂ ಸಿಗ್ತದೆ. ಹಾಗೆ ಹೋಗಲಿಕ್ಕೆ ರೋಡ್ ಕೂಡ ಅಷ್ಟೊಂದು ಒಳ್ಳೆಯದಿಲ್ಲ. ಹಾಗೆ ನಾನು ಮಗಳನ್ನು ಕೂಡ ಕರ್ಕೊಂಡು ಹೋಗಿ ಬಿಟ್ಟು ಹಾಗೆ ಮೆಟೀರಿಯಲ್ ತೆಗೊಂಡು ಬಂದದ್ದು. ಹಾಗೆ ಮನೆಗೆ ನೆಂಟರು ಬಂದಿದ್ದಾರೆ, ಅತ್ತಿಗೆ ಮತ್ತು ಅಣ್ಣ ಹೊರಗಡೆ ಮಾತಾಡ್ತಾ ಇದ್ದಾರೆ. ಏನ ಗಾಡಿ
ಅಂದೆ ಮತ್ತೆ ಈಸಿ ಅವನು ಗಾಡಿ ತೆಪ್ಪ್ಯಾರದ ಅಂದು ಹಾಂ ಟಾಟಾ ಹಾಂ 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 ಹೌದು ಏನು ಆರು ಕೊಂತೀಚರು ಮರ್ತದೆ ಬಾಕಿಲು ಬೂರಿ ಇಂಕ್ಲೆ ಪಾಡ್ಬೇಕು ಅಂತಲೇ ಮುಟ್ಲೆ ಹಾಂ ಟಾಟಾ ಅದು ಆಚೆಲ್ಲವ ತಿರುಗಿಸೋದು ಅದು ಉಲ್ಟ ಇಟ್ಟಿದ್ದೇನೆ ನಾನು ಹಾಗೆ ತಿರುಗಿಸೋದಲ್ಲ ನಮ್ಮ ನಂದೀಶನಿಗೆ ನಾನು ಮನೆಯಲ್ಲಿ ಇದ್ದೇನೆ ಅಂತ ಗೊತ್ತಾಗಿ ಅವಾಗವಾಗ ಕರೆಯುವುದು ಅಲ್ಲ ನಂದೀಶ ಆತೆ ಅತ್ತಿಗೆ ಅನ್ನ ಎಲ್ಲ ಬಂದು ಹೋದರು ಇವರು ಕರ್ಕೊಂಡು ಹೋಗಿದ್ದಾರೆ ಬಸ್ಸಿಗೆ ಬಿಡಲಿಕ್ಕೆ ಹಾಗೆ ನೋಡಿ ನನಗೆ ಮೆಟೀರಿಯಲ್ ತರಬೇಕಾದ್ರೆ ಎಷ್ಟು ದೂರ ಹೋಗಬೇಕು ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ ರೋಡು ಕೂಡ ಸರಿ ಇಲ್ಲ ಹಾಗೆ ಮತ್ತೇನಂದರೆ ಇವಾಗ ನಾನು ಕೆಲಸ ನಂದು ತುಂಬ ಪೆಂಡಿಂಗ್ ಆಗಿ ಉಂಟು ಮತ್ತು ನನ್ನ ವಿಡಿಯೋ ನೋಡುವ ಎಲ್ಲರಿಗೂ ಒಂದು ಮಾತು ಅಂದರೆ ನನಗೆ ಸ್ಟಿಚ್ಚಿಗೆ ಕೊಡುವವರೇ ತುಂಬ ಜನ ನನ್ನ ವಿಡಿಯೋ ನೋಡ್ತಾರೆ ಹಾಗೆ ಎಲ್ಲರಿಗೂ ನನ್ನದೊಂದು ಮಾತು ಇಷ್ಟು ದಿನ ನಾನು ನಿಮಗೆ ಡ್ರೆಸ್ ಎಲ್ಲ ಕೊಡಲಿಕ್ಕೆ ಲೇಟ್ ಮಾಡಿದ್ದೇನೆ ಆದರೂ ಟೈಮಿಗೆ ಸರಿ ಕೊಟ್ಟಿದ್ದೇನೆ ಅಂತ ಅನಿಸ್ತದೆ ಅಂದರೆ ಕೆಲವರಿಗೆ ಅರ್ಜೆಂಟ್ ಬೇಕಿದ್ದರೂ ನಾನು ಕೊಟ್ಟಿದ್ದೇನೆ ಕೆಲವರಿಗೆ ಅರ್ಜೆಂಟ್ ಇಲ್ಲದಿರುವಾಗ ಒಂದು ಸಲ ಬಂದು ಹೋಗ್ತಾರೆ ಅವರು ಅರ್ಜೆಂಟ್ ಇಲ್ಲ ಅಂತ ಹೇಳಿದರೆ ಅದು ಆಗಲಿಕ್ಕೆ ಇಲ್ಲ ಅವರೊಮ್ಮೆ ಬಂದು ಹೋಗಬೇಕು ಮತ್ತೆ ಅದು ರೆಡಿ ಆಗ್ತದೆ ಹಾಗೆ ಅದೊಂದು ಡೇಟ್ ಅಂತ ಕೊಟ್ಟಿದ್ದರೆ ಆ ಡೇಟಿಗೆ ಹೇಗಾದರೂ ಮಾಡಿ ನೈಟಾದರೂ ತಂದು ಸ್ಟಿಚ್ ಮಾಡಿ ನಾನು ರೆಡಿ ಮಾಡಿರ್ತೇನೆ ಅದೇ ಪೆಂಡಿಂಗ್ ಆಗೋದು ಹೇಗೆಂದರೆ ತೊಂದರೆ ಇಲ್ಲ ಇನ್ನು ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾರಲ್ಲ ಅಂಥ ಡ್ರೆಸ್ ಬಾಕಿ ಆಗೋದು ನನಗೆ ಆದರೆ ಹಾಗೆ ಇವಾಗ ಅಂಥ ಡ್ರೆಸ್ ಎಲ್ಲ ತುಂಬ ಪೆಂಡಿಂಗ್ ಆಗಿ ಉಂಟು ನನ್ನ ಹತ್ರ ಈಗ ನಾನು ಎಂತ ಮಾಡಬೇಕಂದ್ರೆ ನಾಳೆಯಿಂದ ತುಂಬ ಅಂದರೆ ಕರೆಕ್ಟಾಗಿ ಒಂದು 8 ಗಂಟೆಗೆ ಮುಟ್ಟಬೇಕು ಶಾಪಿಗೆ ಇವಾಗ ನಾನು ಹೋಗುವಾಗಲೇ 9:30 9:45 ಆಗ್ತದೆ ಕೆಲವೊಮ್ಮೆ 10 ಗಂಟೆ ಕೂಡ ಆಗ್ತದೆ ಯಾಕೆಂದರೆ ಇಲ್ಲಿ ಅತ್ತೆ ಕೆಲಸ ಅಂತೇನು ತುಂಬ ಇಲ್ಲ ಹಾಲು ಕರೀಲಿಕ್ಕೆ ಉಂಟು ಮತ್ತು ಅದೇ ಸ್ವಲ್ಪ ಅವರದ್ದೊಂದು ಸ್ವಲ್ಪ ತಿಂಡಿ ಚಾಯ ಕೊಟ್ಟಾದಮೇಲೆ ಹಾಗೆ ಹೋಗ್ಬೇಕಷ್ಟೆಲ್ಲ ಅದೆಲ್ಲ ಆಗಿ ಹೋಗುವಾಗ ಮತ್ತು ನನಗೆ ವೀಡಿಯೋ ಹಾಕಲಿಕ್ಕೆ ತುಂಬ ಇಂಟ್ರೆಸ್ಟ್ ಹಾಗಾಗಿ ವೀಡಿಯೋ ಸಹ ಮಾಡುವಾಗ ಸ್ವಲ್ಪ ಲೇಟ್ ಆಗೋದು ವೀಡಿಯೋ ಹಾಕಬೇಕು ಅಂತ ತುಂಬ ಇಂಟ್ರೆಸ್ಟ್ ನನಗೆ ಹಾಗಾಗಿ ವೀಡಿಯೋ ಮಾಡುವಾಗ ಸ್ವಲ್ಪ ಲೇಟ್ ಆಗ್ತದೆ ವೀಡಿಯೋಗಿಂತಲೇ ಸ್ವಲ್ಪ ಟೈಮ್ ಕೊಡ್ತೇನೆ ಇನ್ನು ಮೇಲೆ ಆ ಥರ ಮಾಡೋದಿಲ್ಲ ಇನ್ನು ಮೇಲೆ ಸ್ವಲ್ಪ ಸ್ಟಿಚ್ಚಿಂದು ಕೂಡ ವೀಡಿಯೋ ಹಾಕ್ತೇನೆ ನಾನು ಹಾಗಾಗಿ ಎಷ್ಟೇ ಕಷ್ಟ ಇರಲಿ 1 ತಿಂಗಳಲ್ಲಿ ಎಲ್ಲ ಇವಾಗ ನನ್ನ ಹತ್ರ ಎಷ್ಟು ಕೆಲಸ ಉಂಟು ಅದನ್ನೆಲ್ಲ 1 ತಿಂಗಳಲ್ಲಿ ಮುಗಿಸಬೇಕು ಅಂತ ನನಗೆ ಒಂದು ಹಠ ಹಿಡಿದಿದ್ದೇನೆ ಹಾಗಾಗಿ ನಾಳೆಯಿಂದ ನಾನು ಆದಷ್ಟು ಬೇಗ ಆ ಕೆಲಸವನ್ನು ಮಾಡಿಕೊಟ್ಟು ಆಮೇಲೆ ಬಂದಾಗಿ ನಮಗೆ ಸ್ಟಿಚ್ ಮಾಡಿ ಕೊಡ್ಬೋದಲ್ಲ ಆ ಥರ ಯಾವಾಗಲೂ ಅಂದ್ಕೊಳ್ತಾ ಇದ್ದೇನೆ ಆದರೂ ಆಗಲಿಲ್ಲ ಈ ಸಲ ಮಾತ್ರ ಎಷ್ಟು ಕಷ್ಟ ಆದರೂ ನಾನು ನೈಟ್ ಆದರೂ ಬಂದು ಕೆಲಸ ಮಾಡಿ ಅದನ್ನು 1 ತಿಂಗಳೊಳಗೆ ಈಗ ಇರುವ ಕೆಲಸವನ್ನು ಮುಗಿಸಲೇಬೇಕು ಅಂತ ಹಠ ಹಿಡಿದಿದ್ದೇನೆ ಆಗುತ್ತೆ ನಾವು ಮನಸ್ಸು ಮಾಡಿದರೆ ಆಗ್ತದೆ ಮಾತ್ರ ಯಾವುದೇ ಆಗಲಿ ನಾವು ನಮ್ಮಿಂದ ಆಗ್ತದೆ ಆಗೋದಿಲ್ಲ ಅಂತೇಳಿದರೆ ಆಗೋದೇ ಇಲ್ಲ ಆಗ್ತದೆ ಅಂತೇಳಿದರೆ ಅದು ಖಂಡಿತ ಆಗ್ತದೆ ಹಾಗಾಗಿ ನಾನು ನೋಡಿ ಮೆಟೀರಿಯಲ್ ತರಲಿಕ್ಕೆ ಒಂದು ಕಷ್ಟ ಆಗ್ತದೆ ಅಂದರೆ ನಮಗೆ ಬೇಕಾದ್ದು ಎಲ್ಲ ಸಿಗೋದಿಲ್ಲ ಅಲ್ಲಿ ಆದ ಕಾರಣ ಅದು ಎಲ್ಲ ಸಿಗೋದಿಲ್ಲ ಮೆಟೀರಿಯಲ್ ಈಗ ಬೇಕಾದ ಐಟಮ್ಸ್ ಎಲ್ಲ ಸಿಗೋದಿಲ್ಲ ಅಂದರೆ ನಾನು ಎಲ್ಲ ಥರ ಡಿಸೈನು ಸ್ಟಿಚ್ ಮಾಡ್ತೇನೆ ಆ ಡಿಸೈನ್ಗೆ ಬೇಕಾಗುವಂಥ ಬೀಡ್ಸ್ ಆಗಲಿ ಹ್ಯಾಂಗಿಂಗ್ ಅದೆಲ್ಲ ಸಿಗಬೇಕು ಆವಾಗ ನಮಗೆ ಖುಷಿ ಆಗ್ತದೆ ಇದು ಸಿಟಿಯಲ್ಲಿ ಆದರೆ ಆ ಥರ ಎಲ್ಲ ಸಿಗ್ತದೆ ಈಗ ನನಗೆ ಅಂದರೆ ಹೋಗಲಿಕ್ಕೆ ತುಂಬ ಕಷ್ಟ ಅಲ್ಲ ತುಂಬ ದೂರ ಉಂಟು ಹಾಗಾಗಿ ಈಗ ನಾನು ಕೆಲಸ ಮಾಡುವಲ್ಲಿ ಇದು ಲೈನಿಂಗ್ ಎಲ್ಲ ಇದೆ ಮತ್ತು ಇಂಥ ಎಲ್ಲ ಹ್ಯಾಂಗಿಂಗ್ ಆಗಲಿ ಬೀಡ್ಸ್ ಅದೆಲ್ಲ ಕರೆಕ್ಟ್ ಸಿಗೋದಿಲ್ಲ ಮತ್ತು ಪಾಲಿಸ್ಟರ್ ಲೈನಿಂಗ್ ಬೇಕು ಕೆಲವೊಂದು ನೆಟ್ ಥರ ಬಂದ ಬ್ಲೌಸಿಗೆ ಪಾಲಿಸ್ಟರ್ ಲೈನಿಂಗ್ ಇಟ್ಟರೆ ಒಳ್ಳೆಯದಾಗ್ತದೆ ಅದೆಲ್ಲ ನಮ್ಮ ಅಲ್ಲಿ ಅದೆಲ್ಲ ಇಲ್ಲಲ್ಲ ಅದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಬೇರೆ ಕಡೆಗೆ ಹೋಗಿ ತರುವುದು ಅದು ಕೂಡ ಕಷ್ಟ ಆಗ್ತದೆ ಅದು ಬಿಟ್ಟು 1-2 ಬ್ಲೌಸಿಗೆ ಇದು ಚೂಡಿದಾರ್ ಆಗಲಿ ಬ್ಲೌಸಿಗೆ ಆಗಲಿ 1-2 ಚೂಡಿದಾರಕ್ಕೆ ಹೋದರೆ ನಮಗೆ ಅದು ನಷ್ಟ ಅಂತ ಹೇಳ್ಬೋದು ಹಾಗೆ ಇವತ್ತು ನನಗೆ ಬೇಕಾದನ್ನೆಲ್ಲ ತಂದಿದ್ದೇನೆ ನನಗೆ ಖುಷಿ ಆಯಿತು ಎಂತಂದರೆ
ಯಾವಾಗಲೂ ಆದಿತ್ಯವಾರ ಹೊರಡ್ತೇನೆ. ಅಂದರೆ ಮಳೆ ಎಲ್ಲ ಬಂದರೆ ಮಳೆ ಬರುವಾಗ ಎಲ್ಲ ಉದಾಸೀನ ಆಗ್ತದೆ ಮನೆಯಿಂದ ಹೊರಡಲಿಕ್ಕೆ. ಇವತ್ತು ಹೇಗಾದರೂ ಮಾಡಿ ಹೋಗಲೇಬೇಕು. ನನಗೊಂದು ಹಠ ಇದ್ದರೆ ಹಠ ಅಂದರೆ ಹಠ, ಯಾಕೆಂದರೆ ಅದು ಆಗಿಯೇ ಆಗಬೇಕು. ಅದಕ್ಕೋಸ್ಕರ ನಾನು ಇವತ್ತು ಎಷ್ಟು ಕಷ್ಟ ಆದರೂ ಆಗ್ಬೋದು ಅಂತ ಹೋದೆ. ಹೋಗಿ ತಗೊಂಡು ಬಂದೆ. ಹಾಗೆ ಮತ್ತೊಂದು ಹೇಳಬೇಕಂದ್ರೆ ಪಾಪ ನನಗೆ ಬೇಸರ ಆಗ್ತದೆ. ಕೆಲವರು ಹೇಳ್ತಾರೆ ಎಂತ ಪ್ರೇಯರ್ ಮಾಡಿಕೊಂಡು ಬರ್ತಾರೆ ಪಾಪ ಎಂತ ಇವರು. ನಾನು ಬೇಡ ಅಂತ ಹೇಳಲಿಲ್ಲ ಯಾರ ಹತ್ರ ಸಹ. ನಮಗೆ ಶಾಪಿಗೆ ಬಂದ ಮೇಲೆ ನಾನು ವಾಪಸ್ ಕಳಿಸಲಿಲ್ಲ ಅಂತ. ಅಂದರೆ ಇವತ್ತಿಂದ ನಾಳೆಗೆ ಅಂತ ಎಲ್ಲ ಹೇಳಿದರೆ ಮಾತ್ರ ನಾನು ಬೇರೆ ಕಡೆಗೆ ಕಳಿಸ್ತೇನೆ. ಅಲ್ಲದೆ ನನಗೆ ಮೊನ್ನೆ ಒಬ್ಬರು ಹೇಳಿದರು, ಕೆಲವರಂದರೆ ಮನೆಯಿಂದ ಕಾಲ್ ಮಾಡ್ತಾರೆ ಆಗ್ಬೋದಾ ಅಂತ. ಅದು ಕೆಲವೊಮ್ಮೆ ಇಷ್ಟು ದಿವಸದಲ್ಲಿ ಕೊಡ್ತೇನೆ ಅಂತ ಹೇಳ್ತೇನೆ ಅಷ್ಟೇ. ಮತ್ತು ಶಾಪಿಗೆ ತಂದ ನಂತರ ನಾನು ವಾಪಸ್ ಕೊಟ್ಟಿಲ್ಲ. ಕೆಲವೊಂದು ಯೂನಿಫಾರ್ಮ್ ಎಲ್ಲ ಅದು ಟೈಮಿಗೆ ಕರೆಕ್ಟ್ ಆಗಬೇಕಲ್ಲ, ಅಂಥದ್ದನ್ನೆಲ್ಲ ನಾನು ಕೊಟ್ಟಿದ್ದೇನೆ. ಅಲ್ಲದೆ ಬೇರೆ ಯಾವುದು ನಾನು ವಾಪಸ್ ಕಳಿಸಲಿಲ್ಲ. ಮೊದಲಾದರೆ ನನಗೆ ರಾತ್ರಿ ಬಂದು ಕೆಲಸ ಮಾಡಲಿಕ್ಕೆ ಆಗ್ತದೆ. ಇವಾಗ ಅಂದರೆ ದನದ ಕೆಲಸ ಎಲ್ಲ ಬಂದು ಆಗುವಾಗ ನನಗೆ ಸುಸ್ತಾಗ್ತದೆ. ಹಾಗಾಗಿ ನಾನು ಕೆಲಸ ಮನೆಯಲ್ಲಿ ತಂದು ಸ್ಟಿಚ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಹಾಗೆ ನನಗೆ ತುಂಬ ಬೇಸರ ಆಯಿತು ಅವರು ಹೇಳುವಾಗ. ನಾವು ಪ್ರೇಯರ್ ಮಾಡಿಕೊಂಡು ಬಂದದ್ದು, ನೀವು ಬೇಡ ಅಂತ ಹೇಳಬಾರ್ದು ಅಂತ ಪ್ರೇಯರ್ ಮಾಡಿಕೊಂಡು ಬಂದದ್ದು ಅಂತ. ಯಾಕೆಂದರೆ ನನಗೆ ನಮಗೆ ಅವರು ತರೋದು ಒಂದು ಪ್ರೀತಿಯಿಂದ ತರ್ತಾರಲ್ಲ, ಆವಾಗ ನಾವು ಬೇಡ ಅಂತ ಯಾಕೆ ಹೇಳಬಾರ್ದು. ಹಾಗೆ ನಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ, ಪ್ರೀತಿ ಇಟ್ಟು ಬರ್ತಾರೆ. ಹಾಗೆ ನಾನು ಇವತ್ತು ಬೆಳಿಗ್ಗೆ ಬಂದದನ್ನು ಸಂಜೆ ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದೇನೆ ಕೆಲವರಿಗೆ. ಆವಾಗ ಎಂತ ಆಗ್ತದೆ, ಈ ಮೊದಲು ಕೊಟ್ಟವರದ್ದು ಅಲ್ಲಿ ಬಾಕಿ ಆಗ್ತದೆ, ಆ ಥರ ಆಗೋದು. ಈಗ ಆಗೋದಿಲ್ಲ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಇವಾಗ ತಂದರು 2 ದಿವಸ ಬಿಟ್ಟು ಕೊಡಿ ಅಂತ ಹೇಳ್ತಾರೆ. ಆವಾಗ ನಮಗೆಂತ ಆಗ್ತದೆ, ನಮಗೆ ಈ 1 ವಾರಕ್ಕೆ ಮುಂಚೆ ಕೊಟ್ಟವರು ಇರ್ತಾರಲ್ಲ, ಅವರದ್ದು ಅಲ್ಲಿ ಪೆಂಡಿಂಗ್ ಆಗ್ತದೆ. ಸೋಮವಾರದಿಂದ ಶನಿವಾರ ಅಂತ ಇಟ್ಕೊಳ್ಳಿ. ಆ ಸೋಮವಾರದಿಂದ ಶನಿವಾರ ತನಕ ನಾನೊಂದು ಇಷ್ಟು ಅಂತ ತೆಗೆದಿರ್ತೇನೆ ಸ್ಟಿಚ್ಚಿಗೆ. ಅದರ ಮಧ್ಯದಲ್ಲಿ ಬರುವಾಗ ಈಗ ಮಂಗಳವಾರ ಎಲ್ಲ ತಂದು ಶನಿವಾರ ಬೇಕು ಅಂತ ಹೇಳುವಾಗ ನಾವು ಎಂತ ಮಾಡಲಿಕ್ಕೂ ಆಗೋದಿಲ್ಲಲ್ಲ. ಆವಾಗ ಒಮ್ಮೊಮ್ಮೆ ಪೆಂಡಿಂಗ್ ಆಗುವ ಸಾಧ್ಯತೆ ಇರ್ತದೆ. ಮತ್ತು ಇವತ್ತಿನ ನಾಳೆಗೆ ಕೂಡ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೇನೆ. ಬೆಳಿಗ್ಗೆ ಕೊಟ್ಟು ಸಂಜೆ ಕೂಡ ಅಂಥದ್ದು ಕೂಡ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೇನೆ. ಹಾಗೆ ಆಗೋದಿಲ್ಲ ಅಂತ ನಾನು ಹೇಳೋದು ತುಂಬ ಕಡಿಮೆ, ಹೇಳಬಾರ್ದು. ಅದೊಂದು ನಮಗೆ ದೇವರ ಅನುಗ್ರಹದಿಂದ ಸಿಗೋದು ಅಂತ ಹೇಳಬೇಕು ನಮಗೆ ಹೊಲಿಲಿಕ್ಕೆ. ಹಾಗೆ ಅದು ನಾವು ಬೇಡ ಅಂತ ಹೇಳಬಾರ್ದು. ದೇವರ ದಯದಿಂದ ನಮಗೆ ಕೆಲಸ ಬರ್ತದೆ, ನಾವು ಅದನ್ನು ವಾಪಸ್ ಕಳಿಸಬಾರ್ದು. ಹಾಗೆ ಅಂದರೆ ನನಗೆ ಉಂಟಲ್ಲ, ಸ್ಟಿಚ್ ಮಾಡಲಿಕ್ಕೆ ಅಷ್ಟು ಕಷ್ಟನೇ ಆಗೋದಿಲ್ಲ. ಬ್ಲೌಸ್ ಎಲ್ಲ ಎಂತ ಗೊತ್ತಾ, ಸ್ಟಿಚ್ ದಿವಸಕ್ಕೊಂದು 5 ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಆದರೆ ಫಿನಿಶಿಂಗ್ ನನಗೆಂತ, ಒಂದು ಬ್ಲೌಸ್ ಹೊಲಿಲಿಕ್ಕೆ 1 ಗಂಟೆ ಆದರೆ ಫಿನಿಶಿಂಗ್ ಕೂಡ ಫುಲ್ಲು ಹೆಮ್ಮಿಂಗ್ ಎಲ್ಲ ಇರ್ತದಲ್ಲ, ಅಂದರೆ ಆರ್ಡಿನರಿ ಬ್ಲೌಸ್ ಎಲ್ಲ ಇರ್ತದಲ್ಲ, ಅದೆಲ್ಲ ನನಗೆ 1 ಗಂಟೆ ಬೇಕಾಗ್ತದೆ ಹೆಮ್ಮಿಂಗ್ ಮಾಡಲಿಕ್ಕೆ. ಹೆಮ್ಮಿಂಗ್ ಉಕ್ಸ್ ಎಲ್ಲ ಹಾಕಲಿಕ್ಕೆ ಆ ಥರ ನನಗೆ ಕಷ್ಟ ಆಗೋದು. ಹಾಗೆ ಇನ್ನು ಮುಂದೆ ಯಾರು ಬೇಸರ ಮಾಡಬೇಡಿ, ನಾನು ತಗೊಳ್ಳೋದಿಲ್ಲ ಅಂತ. ನನಗೆ ನಿದ್ದೆ ಇಲ್ಲದಿದ್ದರೂ ಆಗ್ಬೋದು, ನಾನು ಸ್ಟಿಚ್ ಮಾಡಿ ಕೊಡ್ತೇನೆ. ಹಾಗೆ ಎಲ್ಲರಿಗೂ ನಂಬಿಕೆ ಉಂಟು ಟೈಮಿಗೆ ಸರಿಯಾಗಿ ಸ್ಟಿಚ್ ಮಾಡಿ ಕೊಡ್ತೇನೆ ಅಂತ. ಹಾಗೆ ನಾನು ಸ್ಟಿಚ್ಚಿಂಗ್ ಹೇಗೆ ಕಲಿತೆ, ಯಾವಾಗ ಕಲ್ತಿದ್ದೇನೆ, ಎಷ್ಟು ವರ್ಷ ಆಯಿತು, ಅದನ್ನು ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೇನೆ. ಮುಂದಿನ ವೀಡಿಯೋದಲ್ಲಿ ಬರ್ತದೆ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.